ಇಷ್ಟೇ ಹಿಟ್ಟು ಕಲಸಿ ನಾ ತಿನ್ನಂಗಿಲ್ಲ ಬಿಡು. ನಮಸ್ಕಾರ ಎಲ್ಲರಿಗೂ, ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಗುರುವಾರ ಬೆಳಿಗ್ಗೆ ಟೈಮ 7 ಗಂಟೆ ಆಗಿ 40 ನಿಮಿಷ ಆಗೈತೆ ನೋಡ್ರಿ. ನಾನು ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಯೋಗಾನು ಬೆಳಿಗ್ಗೆ ಒಂದು ಅರ್ಧ ತಾಸು ಅಷ್ಟೇ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಾಕಂತೀನಿ ನೋಡ್ರಿ. ಇನ್ನು ನಾಷ್ಟಕ್ಕೆ ಏನಾದರೂ ರೆಡಿ ಮಾಡ್ಕೋಬೇಕು. ಫಸ್ಟಿಗಿದ್ರೆ ಜೀರಿಗೆ ಕಷಾಯ ರೆಡಿ ಮಾಡ್ಕೋಬೇಕಂತ ನೀರನ್ನು ಬಿಸಿ ಇಡಾಕಂತೀನಿ ನೋಡ್ರಿ. ಇದು ಬೆಳಿಗ್ಗೆ ಕುಡಿಯೋದು ಭಾಳ ಬೆಸ್ಟ್, ಆದರೆ ರೆಡಿ ಮಾಡ್ಕೊಂಡು ಕುಡಿಯೋಕೆ ಆಗೋದೇ ಇಲ್ಲ ನೋಡ್ರಿ. ಈಗ ಒಂದು ದೊಡ್ಡ ಗ್ಲಾಸ್ ಅಷ್ಟು ನಾನು ಬೊಗೋಣಿಗೆ ನೀರು ಹಾಕಿದ್ದೀನಿ. ಅದಕ್ಕೇನೈತಿಲ್ಲ 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಅಜ್ವಾಯಿನ ಮತ್ತು 1 ಚಮಚದಷ್ಟು ಸೋಂಪು, ಸ್ವಲ್ಪ ಶುಂಠಿನ ಕುಟ್ಬಿಟ್ಟು ಹಾಕಾಕಂತೀನಿ. ಈಗ 1 ಚಮಚದಷ್ಟು ಸೋಪ್ ಹಾಕಿಬಿಟ್ಟು ಸ್ವಲ್ಪ ಲೆಮನ್ ಗ್ರಾಸ್ ಮತ್ತು ತುಳಸಿ ಹಾಕಿಬಿಟ್ರೆ ಫ್ಲೇವರು ಮಸ್ತ್ ಬರೋದ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ಸೇಮ್ ನಾವು ಟೀ ಕುಡ್ದಂಗೆ ಆಗುತ್ತಾದ್ರೆ ನೀವು ಬೇಕಂದರೆ ಬೆಲ್ಲ ಸ್ವಲ್ಪ ಅಥವಾ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ. ನಾನು ಹಾಗೆ ಕುಡಿಯೋದು, ಬೆಲ್ಲ ಆಗಲಿ ಜೇನುತುಪ್ಪ ಆಗಲಿ ಹಾಕಕ್ಕೆ ಹೋಗಂಗಿಲ್ಲ. ಇದನ್ನ ಒಂದು 3 ರಿಂದ 4 ನಿಮಿಷ ಚಲೋತ್ನಾಗೆ ಕುದಿಸ್ಬಿಡ್ಬೇಕ್ರಿ. ಕುದಿಸಿ ತಣ್ಣಗಾದ್ಮೇಲೆ ಅಂದರೆ ಜಸ್ಟ್ ಸ್ವಲ್ಪ ಬಿಸಿ ಇರಬೇಕು, ಆ ರೀತಿ ತಣ್ಣಗಾದ್ಮೇಲೆ ಸೋಸ್ಕೊಂಡ್ಬಿಟ್ಟು ಕುಡಿಯೋಕೆ ಬರುತ್ತೆ. ಅದನ್ನ ರೆಡಿ ಮಾಡಿ ಇಟ್ಟಿದ್ನಿ ತಣ್ಣಗಾಗಕ್ಕೆ. ಇವತ್ತು ಗುರುವಾರ ಉಪವಾಸನೂ ಇರುತ್ತಲ್ರಿ. ಕುಂಬಳಕಾಯಿ ಬೆನ್ಸ್ಕೊಂಡು ತಿಂದ್ಬಿಟ್ರೆ ಮಸ್ತ್ ಆಗುತ್ತೆ. ಅಂದರೆ ಉಪವಾಸ ಇದ್ದಾಗ ತಿನ್ನಕ್ಕೆ ಬರೋದ್ರಿ ಕುಂಬಳಕಾಯಿ ಬೆನೆಸ್ಬಿಟ್ಟು ಹಾಲು ಮತ್ತು ಬೆಲ್ಲ ಹಾಕ್ಕೊಂಡು. ಹಾಗಾಗಿ ಇವತ್ತು ಕಟ್ ಮಾಡಿಬಿಟ್ಟು ಕುದಿಸಾಕಿಡ್ಬೇಕಂತ ಕಟ್ ಮಾಡಾಕಂತೀನಿ ನೋಡ್ರಿ. ಅಂದರೆ ಇದು ಹರಿದ್ಬಿಟ್ಟು ಒಂದು 15-20 ದಿವಸ ಆಯಿತು. ಆ್ಯಕ್ಚುಲಿ ಇದು ಇನ್ನೂ ಹಣ್ಣಾಗಬೇಕ್ರಿ. ಅಂದರೆ ಪೂರ್ತಿ ಮ್ಯಾಲೇನಿತ್ಲೆ ಯೆಲ್ಲೋ ಕಲರ್ ಬಂದಾಗ ಸ್ಮೆಲ್ಲು ಮಸ್ತ್ ಬರುತ್ತೆ ಮತ್ತು ನಮ್ದಾಗ ರುಚಿನೂ ಜಾಸ್ತಿ ಇರುತ್ತೆ. ಆದರೆ ನಾವು ಸ್ವಲ್ಪ ಅದು ಹಸಿ ಇದ್ದಾಗನೇ ಹರಿದು ಇಟ್ಟಿದ್ದು, ಯಾಕಂದರೆ ಅದು ಮನೆ ಹಿಂದೆ ಏನೈತಲ್ರಿ ಜಾಸ್ತಿ ಆಗಿದ್ದು ಎಲ್ಲ ಹರ್ಕೊಂಡು ಹೋಗ್ಬಿಟ್ಟಿದ್ರು. ಹಾಗಾಗಿ ಮತ್ತು ಇದನ್ನೂ ಹರ್ಕೊಂಡು ಹೋಗ್ತಾರೆ ಬಾ ಅಂತೇಳಿ ತಂದಿಟ್ಟಿದ್ದು. ಆ್ಯಕ್ಚುಲಿ ಒಂದು 5-6 ಆಗಿದ್ದು ದೊಡ್ಡ ದೊಡ್ಡ ಇದಕ್ಕೆ ಸೈಜ್ ರೀ. ಆದರೆ ಹರ್ಕೊಂಡು ಹೋದ್ಮೇಲೆ ಏನೂ ಮಾಡೋಕ್ಕಾಗಂಗಿಲ್ಲಲ್ಲ, ಮತ್ತು ಚಂದ ನಾವಂತೂ ನೋಡ್ಕೋತ ಕುಂದ್ರಾಕಾಗಂಗಿಲ್ಲ. ಹಾಗಾಗಿ ಮೊನ್ನೆ ಮಾನಮಿ ಟೈಮ್ದಾಗೆಲ್ಲ ಹರ್ಕೊಂಡು ಹೋಗ್ಬಿಟ್ಟಿದ್ರು. ಇದು ಒಂದೇ ಓದಿತ್ತಂತೇಳಿ ನಮ್ಮ ಮನೆಯವರು ಹರಿದ ತಂದಿಟ್ಟಿದ್ರು. ಆದರೆ ಇನ್ನೂ ಅದು ಮ್ಯಾಲೆಲ್ಲ ಯೆಲ್ಲೋ ಕಲರ್ ಬಂದಾಗ ರುಚಿ ಜಾಸ್ತಿ ಇರುತ್ತೆ ಮತ್ತು ಕಟ್ ಮಾಡೋ ಬಂದಾಗಂತೂ ಸ್ಮೆಲ್ ಮಸ್ತ್ ಬರ್ತಾ ಇರ್ತೈತ್ರಿ. ಪೂರ್ತಿ ಹಣ್ಣಾಗ್ಬಿಟ್ರೆ ಇದು ಅಷ್ಟೊಂದೇನು ಹಣ್ಣಾಗಿಲ್ಲ, ಒಂದು 60-50% ಅಷ್ಟೇ ಹಣ್ಣಾಗಿದ್ದು. ಆ್ಯಕ್ಚುಲಿ ಪೂರ್ತಿಯಾಗಿ ಹಣ್ಣಾಗ್ಬಿಟ್ರಂತೂ ಮಸ್ತ್ ಟೇಸ್ಟ್ ಇರುತ್ತೆ ನೋಡ್ರಿ. ನನಗೆ ಮತ್ತು ನಮ್ಮ ಮನೆಯವ್ರಿಗಂತೂ ಇದನ್ನ ಬೆನೆಸಿ ಹಾಲು ಬೆಲ್ಲ ಹಾಕ್ಕೊಂಡು ತಿನ್ನೋಕೆ ಭಾಳ ಇಷ್ಟ ಆಗುತ್ತೆ. ಅಂದರೆ ಡೈಲಿ ನಾಷ್ಟಕ್ಕೆ ಇದನ್ನೇ ಕೊಟ್ಬಿಟ್ರೆ ನಡೀತೈತಿ, ಅಷ್ಟು ಇಷ್ಟಪಡ್ತೀವಿ. ಈಗ ಅದನ್ನೇ ಕುದಿಸಾಕಿಡ್ಬೇಕಂತ ಈ ರೀತಿ ಕಟ್ ಮಾಡಿಬಿಟ್ಟು ಕುದಿಸಾಕಿಡಾಕಂತೀನಿ ನೋಡ್ರಿ. ಇದನ್ನಂತೂ ಭಾಳ ರೀತಿ ಒಳಗೆ ಅಡುಗೆ ಒಳಗೆ ಯೂಸ್ ಮಾಡ್ತಾರೋ. ಅಂದ್ರೆ ಕುದಿಸ್ಬಿಟ್ಟು ತಿನ್ಬೋದು ಮತ್ತು ಇದರಿಂದ ನಾವು ಪಲ್ಯಗಳು ಮಾಡ್ಬೋದು, ಸಾಂಬಾರು ಮಾಡ್ಬೋದು ಮತ್ತು ಇದರ ಕಜ್ಜಾಯ ಮಾಡ್ಬೋದು. ಅಂದರೆ ಸ್ವೀಟ್ ರೆಸಿಪಿ ಮಾಡ್ಬೋದು, ಭಾಳ ಮಸ್ತ್ ಆಗುತ್ತೆ ನೋಡ್ರಿ. ಅಂದರೆ ನಾವು ಗಾರ್ಗಿ ಅಂತೀವಿ, ಸೇಮ್ ಕಜ್ಜಾಯ ಥರನೇ ಟೇಸ್ಟ್ ಬರೋದ್ರಿ. ನಾನು ಹೋದ ಸಲ 2-3 ಸಲ ಮಾಡಿದ್ದೆ, ನೋಡೋಣ ಈ ಸಲನೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಇನ್ನೊಂದು 2 ದಿವಸ ಹೋಗಲಿ, ಸ್ವಲ್ಪ ಡೀಪ್ ಫ್ರೈ ಮಾಡೋದು ಅಂದರೆ ಕಮ್ಮಿ ಮಾಡ್ಬೇಕಂತೇಳಿ ಬಿಟ್ಟಿದ್ದೀನಿ ಅಷ್ಟೇ. ಇವತ್ತೇ ಮಾಡಿಬಿಡ್ತಿದ್ದೆ, ಅಂದರೆ ಬೆನೆಸ್ಬಿಟ್ಟು ತಿನ್ನೋಣ ಅಂಥೇಳಿ ಈಗ ಕಟ್ ಮಾಡಿಬಿಟ್ಟು ಬೆನ್ಸಾಕಿಡ್ಬೇಕು ನೋಡ್ರಿ. ಸ್ವಲ್ಪ ಬಿರುಸಿರುತ್ತೆ, ಅಂದರೆ ಇನ್ನೂ ಜಾಸ್ತಿ ಹಣ್ಣಾದಾಗ ಜಾಸ್ತಿ ಬಿರುಸಿರುತ್ತೆ. ಅಂದ್ರೆ ಅದು ಮ್ಯಾಲಿನ ಸಪ್ಪಿ ಭಾಳ ಗಟ್ಟಿಯಾಗಿರ್ತೈತ್ರಿ, ಅವಾಗನ ಕಟ್ ಮಾಡಬೇಕು. ಆ್ಯಕ್ಚುಲಿ ನಾನು 15-20 ದಿವಸ ಆಯಿತು ವೇಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಕಟ್ ಮಾಡಿಬಿಟ್ಟು ಬೆನ್ಸಾಕಿಡಾಕಂತೀನಿ ನೋಡ್ರಿ. ಈ ರೀತಿ ಕೆಳಗಡೆ ಬುಟ್ಟಿ ಒಳಗೆ ನೀರು ಹಾಕಿಬಿಟ್ಟು ಸ್ಟೀಮ್ ಒಳಗೆ ಬೆನ್ಸೋಣ ಅಂತೇಳಿ ಈ ರೀತಿ ಇಡಾಕತ್ತಿದ್ದೆ. ಆ್ಯಕ್ಚುಲಿ ಕುಕ್ಕರ್ದಾಗ ಹಾಕಿಬಿಟ್ಟು ಬೆನ್ಸ್ಬಿಟ್ರೆ ಇನ್ನೂ ಬೆಸ್ಟ್ ರೀ, ಜಲ್ದಿ ಬೆನೆಯುತ್ತೆ. ಅಂದರೆ ಕುಕ್ಕರ್ ಒಳಗೆ ಅನ್ನ ಇತ್ತು ಮತ್ತು ಅದನ್ನ ತೆಗೆದು ಎಲ್ಲಿ ತೊಳೆದಂತೇಳಿ ನಾನು ಈ ರೀತಿ ಕುದಿಸಾಕಿಡಾಕತ್ತಿದ್ದು. ಒಂದು 7-8 ನಿಮಿಷ ಈ ರೀತಿ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ರೆ ಆಮೇಲೆ ಅದು ಸಾಫ್ಟ್ ಆಗುತ್ತೆ ರೀ. ಆಮೇಲೆ ಅದಕ್ಕೆ ಹಾಲು ಬೆಲ್ಲ ಹಾಕ್ಕೊಂಡು ತಿನ್ಬೋದು. ಅಂದರೆ ಪಲ್ಯನೂ ಭಾಳ ಮಸ್ತ್ ಆಗೋದ್ರಿ. ಸಿಂಪಲ್ಲಾಗೆ ಪಲ್ಯ ಮಾಡಿಬಿಟ್ರೂ ರುಚಿ ಮಾತ್ರ ಸಖತ್ತಾಗಿರುತ್ತೆ. ನಮ್ಮ ಕಡೆ ಎಲ್ಲ ದೇವಸ್ಥಾನದೊಳಗೆ ಪ್ರಸಾದ ಮಾಡ್ತಿರ್ತಾರಲ್ರಿ, ಅನ್ನ ಜೊತೆ ಸಾಂಬಾರು ಅದ್ರೊಳಗಂತೂ ಕಂಪಲ್ಸರಿ ಈ ಕುಂಬಳಕಾಯಿ ಹಾಕಿರ್ತಾರೆ. ಅಂದರೆ ಕೆಲವೊಬ್ರು ಇದಕ್ಕೆ ಕರಿ ಕುಂಬಳ ಅಂತಾರೆ ಮತ್ತು ಸಿಹಿ ಕುಂಬಳ ಅಂತಾರೆ, ಒಂದೊಂದು ಕಡೆ ಒಂದೊಂದು ರೀತಿ ಅಂತಾರೆ. ನಮ್ಮ ಕಡೆ ಇದಕ್ಕೆ ಕರಿ ಕುಂಬಳ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾನು ಈಗ ಅದು ಜೀರಿಗೆ ಕಷಾಯನೂ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ, ಅದನ್ನು ಸೋಸ್ಬಿಟ್ಟು ಕುಡಿಯೋಣಂತ ಸೋಸ್ಕೊಳಕಂತೀನಿ ನೋಡ್ರಿ. ಇದಕ್ಕೆ ನೀವು ಬೇಕಂದ್ರೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಜೇನುತುಪ್ಪ ಹಾಕ್ಬೋದು. ನಾನು ಏನು ಹಾಕಕ್ಕೆ ಹೋಗಿಲ್ಲ ರೀ. ಅಂದರೆ ಬೆಳಗ್ಗೆನೇ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಬಿಸಿನೀರು ಕುಡ್ದಿದ್ದೀನಿ. ಜಾಸ್ತಿ ಹುಳಿತಿಂದ್ರೂ ಬೋನ್ಗಳ ಸವಿತಾ ಆಗ್ತಾವಂತಾರೋ, ಹಾಗಾಗಿ ನಾನು ನಿಂಬೆಹಣ್ಣು ಹಾಕಕ್ಕೆ ಹೋಗಲಿಲ್ಲ, ಹಾಗೆ ಕುಡ್ದಿದ್ದು. ಅಂದರೆ ಡೈಲಿ ಒಂದು ಅರ್ಧದಷ್ಟು ನಿಂಬೆಹಣ್ಣು ತಿಂದರೆ ಆಗುತ್ತಾದ್ರೆ, ಅತಿಯಾಗಿ ನಿಂಬೆಹಣ್ಣು ತಿಂದುಬಿಟ್ರೆ ಅದನ್ನು ನಮ್ಗೆ ಪ್ರಾಬ್ಲಮ್ ಆಗುತ್ತಲ್ರಿ. ಅತಿ ಆದರೆ ಅಮೃತನೂ ವಿಷ, ಹಾಗಾಗಿ ಸ್ವಲ್ಪ ಸ್ವಲ್ಪ ತಿನ್ನೋದೇ ಬೆಸ್ಟ್.
ಈಗಿದ್ರೆ ಅದನ್ನು ಜ್ಯೂಸ್ ಕುಡಿದ್ಬಿಟ್ಟು ಅಂದ್ರೆ ಕಷಾಯ ಕುಡಿದು ಕುಂಬಳಕಾಯಿ ಏನು ಬೆನ್ಸಾಕಿ ಇಟ್ಟಿದ್ದೆ ಅಂದರೆ 7-8 ನಿಮಿಷ ಆಗಿತ್ತು, ಬೆಂದಿತ್ತು. ಫಸ್ಟಿಗೆ ದೇವ್ರಿಗೆ ನೈವೇದ್ಯನ ಇಟ್ಬಿಡೋಣ, ಆಮೇಲೆ ನಾವು ತಿನ್ನಕ್ಕೆ ಬರುತ್ತಂತೆ. ಅಂದರೆ ಎಲ್ಲ ದೇವ್ರನ್ನ ಕೊಟ್ಟಿದ್ದಲ್ರಿ, ನಮ್ದೇನೈತಿ. ಹಾಗಾಗಿ ಫಸ್ಟಿಗೆ ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ನಾವು ತೃಪ್ತಿಯಾಗಿ ಊಟ ಅಂದರೆ ತಿಂದುಬಿಟ್ರೆ ನಮಗೂ ಖುಷಿ ಆಗುತ್ತೆ. ಇನ್ನಿದ್ರೆ ನಾಷ್ಟಕ್ಕೆ ನಮ್ಮ ಮನೆಯವ್ರಿಗೆ ಮತ್ತು ತನಗೆ ಚಿತ್ರಾನ್ನ ಮಾಡಿ ಕೊಡಾಕಂತೀನಿ ನೋಡ್ರಿ. ನಿನ್ನೆ ರಾತ್ರಿ ಸ್ವಲ್ಪ ಜಾಸ್ತಿನೇ ಅನ್ನ ಮಾಡಿ ಇಟ್ಟಿದ್ದೆ ಅಂದರೆ ನಾಯಿಗೆಲ್ಲ ಹಾಕಕ್ಕೆ ಬರುತ್ತೆ ಮತ್ತು ನಮಗೂ ಆಗೋತ್ರಿ. ಅಂದರೆ ನಾವು ತಿಲ್ಲಾರ್ದು ನಾಯಿಗೆಲ್ಲ ಹಾಕಕ್ಕೆ ಹೋಗಂಗಿಲ್ಲ, ನಾವು ಏನು ತಿಂತೀವಲ್ಲ ಅದನ್ನೇ ಆ ಪ್ರಾಣಿಗಳಿಗೆ ಹಾಕೋದು. ಈಗಿದ್ರೆ ಅದನ್ನೂ ಜಾಸ್ತಿ ಇತ್ತ ಸ್ವಲ್ಪ. ಮತ್ತು ನಮ್ಮ ಮನೆಯವರು ಕುಂಬಳಕಾಯಿ ಹಾಲು ತಿಂದ್ಬಿಟ್ಟು ಜಾಸ್ತಿ ತಿನ್ನಕ್ಕೆ ಹೋಗಂಗಿಲ್ಲ, ಅಂದರೆ ಒಂದು ಚಮಚದಷ್ಟೇ ಅನ್ನ ತಿಂತಾರೋ. ಅದಕ್ಕಾಗಿ ಸ್ವಲ್ಪನ ಚಿತ್ರಾನ್ನ ಮಾಡಿ ಇಟ್ಟೆ, ತನಗೂ ಆಗುತ್ತೆ. ಅಂದರೆ ತನೂ ತಿನ್ನಂಗಿಲ್ಲ ರೀ ಇದು ಹಾಲು ಕುಂಬಳಕಾಯಿ ಬೆಲ್ಲ. ನಾನು ಮತ್ತು ನಮ್ಮ ಮನೆಯವರು ಫುಲ್ ಇಷ್ಟಪಟ್ಟು ತಿಂತೀವಿ. ಈಗ ಪ್ಲೇಟ್ನಾಗೆಲ್ಲ ಮ್ಯಾಲಿನ ಸಪ್ಪೆಲ್ಲ ತೆಗೆದ್ಬಿಟ್ಟು ಹಾಲು ಮತ್ತು ಬೆಲ್ಲ ಹಾಕಿಬಿಟ್ಟು ಮಸ್ತಾಗಿ ಕಲಸಿ ತಿಂತಾಯಿದ್ರೆ ಸೇಮ್ ನಾವು ಶಾವಿಗೆ ಹಾಲು ತಿಂತೀವಲ್ರಿ ಅದೇ ಟೇಸ್ಟ್ ಬರುತ್ತೆ. ಯಾರಂತ ನಾನು ಬಿಟ್ರೆ ನನ್ನ ಮಗಳದ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿ. ಏನಿದು ಹೇಳು? ಪಾಪಡಿ ಚಾಟ್ ಇಷ್ಟೇ ಇಟ್ಟು ಕಲಿಸಿ. ನಾ ತಿನ್ನಂಗಿಲ್ಲ ಬಿಡು, ಒಂದು ಉಪವಾಸ ಐತಿ. ನಿಮಗರ ಸಾಲ್ತಾವನ ಇಷ್ಟ? ಎಷ್ಟು ಮಾಡಿ? ಇದು 2ನೇದ. ಹಾಗಾರಿ ಕಾಲೇಜ್ ಸುಟಿ ಇದ್ರೆ ಬರೀ ಇಂಥ ಕಿತಾಪತಿ ಕೆಲಸನ. ಅಲ್ಲಿ ಸಿಂಕ್ ತುಂಬೈತಿ, ಬಾಂಡೆ ತಿಕ್ಬೇಕು, ಅರ್ಬಿ ತೊಳಿಬೇಕು. ಇನ್ನು ಯಾವ ಕೆಲಸನಿಲ್ಲ, ಇಡುವೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಅಷ್ಟೇ. ಇನ್ನು ಅಡುಗೆ ಏನು ಮಾಡೋದು ಮಧ್ಯಾಹ್ನ? ಇದೇ ಪಾಪಡ್ ಚಾಟ್ ತಿಂದು ಸಾಬುದಾನಿ ನೆನೆಹಾಕಿ ನಾನು, ನನಗೆ ಪಪ್ಪಾಗ ನಿನಗೆ ಆಗುತ್ತಂತೇಳಿ. ಅನ್ನನೂ ಹಂಗೆ ಇನ್ನು ಸಾಬುದಾನಿ ಮಾಡಿಕೊಟ್ಟು. ನಮ್ಮ ತನೂ ಇದ್ರೆ ಮನ್ಯಾಗ ಯಾವಾಗಲೂ ಅಡುಗೆ ಮನೆ ಇಷ್ಟು ಇರ್ತೈತಿ ನೋಡಿ. ಇಲ್ಲ, ನಾನು ಸ್ವಚ್ಛ ಮಾಡಿ ಹೋಗ್ತೀನಿ, ಮತ್ತೆ ಬರಾಟಿಗೆನೇ ಇಟ್ಟು ಹೊಲಸು ಇಡ್ಸೇ ಇರ್ತಾವೆ. ಮಸ್ತ್ ಆಗ್ಯಾವಲ್ಲ, ಕ್ರಿಸ್ಪಿ ಆಗ್ಯಾವ. ನೀ ಹಂಗೆ ಮಾಡ್ಕೋತ ಕುಂತ್ರ ತಂಗಿ ಗ್ಯಾಸ್ ಭಾಳ ವೇಸ್ಟ್ ಆಗುತ್ತೆ ನೋಡಿ. ಸಣ್ಣ ಇಡಲಕ್ಕೆ ಒಮ್ಮೆ ಲಟ್ಟಿಸ್ಕೋ, ಬಡ ಕರೆದ್ಬಿಡು, ಏನು ಗ್ಯಾಸ್ ವೇಸ್ಟ್ ಆಗಲ್ಲ. ಬಂದ್ ಮಾಡು, ವೇಸ್ಟ್ ಅದಾವ ಲಟ್ಟಿಸ್ಬಿಟ್ಟು. ಮೊನ್ನೆ ಮಾಡಿದ್ದೆಲ್ಲ ಅಂತರ್ಗ ಹಂಗೆ ಲಟ್ಟಿಸಿ ಒಂದು 2 ಹಾಕಿಬಿಟ್ಟು ಫ್ರೈ ಮಾಡಿಬಿಡು. ಗ್ಯಾಸ್ನೂ ವೇಸ್ಟ್ ಆಗಲ್ಲ, ನಿನಗೂ ಟೆನ್ಷನ್ ಅನ್ಸಲ್ಲ. ಇಲ್ಲ, ಇನ್ನು ನಾನು ಸಂಜೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ನಂದು ಉಪವಾಸ ಇರುತ್ತಲ್ಲ, ಹಾಗಾಗಿ ನಾನು ಜಲ್ದಿನೇ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕುಂಬಳಕಾಯಿ ಪಲ್ಯ ಮತ್ತು ಸಜ್ಜಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಕುಂಬಳಕಾಯಿ ಕಟ್ ಮಾಡಾಕಂತೀನಿ ನೋಡ್ರಿ. ಈ ಕಡೆ ಚಾಕನೂ ಇಟ್ಟಿದ್ದೀನಿ. ಅಂದರೆ ಟೈಮ್ 6 ಗಂಟೆ ಹಾಕಿ ಬಂದಿತ್ತು, ಹಂಗಾಗಿ ಮುಖ ತಗೊಂಡ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಫಸ್ಟಿಗೆ ಚಹಾ ಕುಡಿದು ಆಮೇಲೆ ಅಡುಗೆ ಮಾಡಕ್ಕೆ ಬರುತ್ತಂತೆ. ಕುಂಬಳಕಾಯಿ ಕಟ್ ಮಾಡಿ ಇಟ್ಟರಾಯ್ತು. ಇದನ್ನ ಸ್ವಲ್ಪ ಟೈಮ್ ಹಿಡಿಯೋದ್ರಿ, ಅಂದರೆ ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ ಪಲ್ಯ ಮಾಡೋಕೆ. ಅಂದರೆ ಇದಕ್ಕೆ ಯಾವುದೇ ರೀತಿ ಮಸಾಲೆ ಏನೂ ಜಾಸ್ತಿ ಬೇಕಾಗಿಲ್ಲ ರೀ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಟೊಮೆಟೊ ಏನೂ ಹಾಕೋಂಗಿಲ್ಲ, ಸಿಂಪಲ್ಲಾಗೆ ಮಾಡ್ತೀನಿ. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ರೊಟ್ಟಿಗೆ ಆಗಲಿ, ಚಪಾತಿಗೆ, ಪುರಿ ಸಂಗಟ, ದೋಸೆ ಸಂಗಟು ತಿನ್ಬೋದು. ಅಷ್ಟು ಸಿಂಪಲ್ಲಾಗಿರುತ್ತೆ ಪಲ್ಯ ಅಂತೂ. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ. ನನಗಂತೂ ಭಾಳ ಇಷ್ಟ ಆಗುತ್ತೆ. ನಾವು ಕುಂಬಳಕಾಯಿ ಕಟ್ ಮಾಡಿಬಿಟ್ಟು ಹೊರಗಡೆನೇ ಒಂದು 4ರಿಂದ 5 ದಿವಸ ಆರಾಮ್ಸರಿ ಇಟ್ಕೋಬೋದು. ಅಂದರೆ ಇಷ್ಟು ದೊಡ್ಡ ಕುಂಬಳಕಾಯಿ ಅಂತೂ ಫ್ರಿಜ್ನೊಳಗೆ ಇಡಕ್ಕೆ ಆಗಂಗಿಲ್ಲ ರೀ. ಹಾಗಾಗಿ ನಾವು ಈ ರೀತಿ ಒಂದು ಅರ್ಬಿ ಮುಚ್ಚಿಬಿಟ್ಟು ಹೊರಗಡೆನೇ ಇಡ್ತೀನಿ. ಸ್ವಲ್ಪ ಕಮ್ಮಿ ಆದ ಕೂಡಲೇ ಆಮೇಲೆ ಬೇಕಂದ್ರೆ ಫ್ರಿಜ್ನಾಗ ಇಟ್ಕೋಬೋದು. ಅಂದರೆ 2-3-4 ದಿವಸ ಹೊರಗಡೆನೇ ಇಟ್ಬಿಟ್ಟು ನಾವೆಲ್ಲ ಯೂಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಆಯ್ತಲ್ಲೋ ಆಮೇಲೆ ನೀವು ಫ್ರಿಜ್ನಾಗ ಇಟ್ಕೋಬೋದು. ಆದರೆ ಹೊರಗಡೆನೇ ಒಂದು 4-5 ದಿವಸ ಇಟ್ಟರು ಏನು ಹಾಳಾಗಂಗಿಲ್ಲ ರೀ. ಆದರೆ ಒಂದು ಅರ್ಬಿ ಮುಚ್ಚಿ ಇಡಬೇಕು. ಈಗ ಅದನ್ನ ಎತ್ತಿಟ್ಬಿಟ್ಟು ಇನ್ನು ಪಲ್ಯ ಮಾಡ್ಬೇಕಂತ ಕುಂಬಳಕಾಯಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ. ಬೇಕಂದ್ರೆ ಮ್ಯಾಲಿನ ಸಪ್ಪಿನ ತೆಗಿಬೋದು, ಹಂಗೆ ಹಾಕಿದ್ರೆ ಇನ್ನೂ ಬೆಸ್ಟ್ ರೀ. ಸುಮ್ಮನೆ ಯಾಕೆ ತೆಗಿಯೋದು ಕಷ್ಟ, ಅಂದರೆ ತಿಂದರೆ ಒಳ್ಳೇದಲ್ಲ. ಹಾಗಾಗಿ ನಾನು ತೆಗಿಯಕ್ಕೆ ಹೋಗಿಲ್ಲ. ಫಸ್ಟಿಗೆ ಚಾನು ಕುಡಿದ್ಬಿಟ್ಟು ಇನ್ನು ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಸಿಂಪಲ್ಲಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಹಿಂಗೆ ಮತ್ತು 1-2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ. ಬೇಕಂದ್ರೆ ಖಾರದ ಪುಡಿನೂ ಹಾಕ್ಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಮಾಡ್ತೀನಿ, ಟೇಸ್ಟ್ ಮಸ್ತ್ ಆಗೋತ್ರಿ. ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಬೋದಿತ್ತು, ನನ್ನ ಕಡೆ ಕರ್ಬೇವಿನ ಸೊಪ್ಪು ಇದ್ದಿತ್ತಿಲ್ಲ. ಅಂದರೆ ಮನೆಯೊಳಗೆ ಖಾಲಿ ಆಗಿತ್ತು ರೀ. ಕಾಯಿಪಲ್ಯಕ್ಕೆ ಹೋಗಿತ್ತಿಲ್ಲ ಬುಧವಾರ ದಿವಸ, ಹಂಗಾಗಿ ಮನೆಯೊಳಗೆ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಖಾಲಿ ಆಗೈತಿ. ಅಂದರೆ ಇನ್ನು ರವಿವಾರನ ತರಕ್ಕೆ ಬರುತ್ತೆ ರೀ. ಈಗಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಕುಂಬಳಕಾಯಿ ಕಟ್ ಮಾಡಿದ್ದನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋ ಹೊತ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 6-7 ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೋಬೇಕಾಗುತ್ತೆ ರೀ. ಅಂದರೆ 1-2 ನಿಮಿಷ ಮುಚ್ಚಿಟ್ಟು ಮತ್ತೊಂದು 2 ನಿಮಿಷ ಆದಮೇಲೆ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಮುಚ್ಚಿಟ್ಟು ಬೆನ್ಸ್ಕೋಬೇಕ್ರಿ. ಅಂದರೆ ಇದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ, ನೀರು ಹಾಕಿಬಿಟ್ರೆ ಟೇಸ್ಟ್ ಹೋಗ್ಬಿಡುತ್ತೆ ರೀ. ಹಾಗಾಗಿ ನೀರು ಹಾಕ್ದೇ ಇದೇ ರೀತಿ ರೆಡಿ ಮಾಡ್ಕೋಬೇಕು. ಪಲ್ಯ ಮಾತ್ರ ಮಸ್ತ್ ಆಗುತ್ತೆ ರೀ, ಟೇಸ್ಟ್ನೂ ಚಲೋ ಇರುತ್ತೆ.
ಅಂದರೆ ಸಿಂಪಲ್ಲಾಗಿ ಈ ರೀತಿ ಅಡುಗೆ ಮಾಡಿಬಿಟ್ರು ರುಚಿ ಆಗುತ್ತೆ. ಅಷ್ಟು ಅಂದರೆ ಕಷ್ಟಪಟ್ಟು ಜಾಸ್ತಿ ಮಸಾಲ ಹಾಕಿ ಮಾಡೋಕ್ಕಿಂತ ಈ ರೀತಿನೂ ಮಾಡ್ಬೋದಂತ ಹೇಳಿದ್ದೆ ಅಷ್ಟೇ ರೀ. ಅಂದರೆ ಮನೆಯೊಳಗೆ ತರಕಾರಿ ಇಲ್ಲ ಮತ್ತು ನಮ್ಗೆ ಸಿಂಪಲ್ಲಾಗಿ ಅಡುಗೆ ಬೇಕಂದಾಗ ಈ ರೀತಿ ಮಾಡ್ಕೋಬೋದು. ಇಷ್ಟು ಅಡುಗೆ ಮಾಡೋದು ಸುಲಭ ಅಂತ ನಿಮಗೂ ಅನಿಸ್ಬಿಡುತ್ತೆ, ಅಂದರೆ ಕಷ್ಟನೇ ಅಂತ ಅನ್ಸಂಗಿಲ್ಲ. ಈಗ ಅದಕ್ಕೆ ನಾನು ಸ್ವಲ್ಪ ಮಸಾಲೆಗಳು ಹಾಕಿದ್ದೀನಿ, ಬೇಕಂದ್ರೆ ಹಾಕ್ಬೋದು, ಹಾಕ್ಲಿಕ್ಕೂ ನಡೀತೈತಿ. ಅಂದರೆ ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಅಷ್ಟೇ ಹಾಕಿದ್ದು. ನೀವು ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಕೆಂಪು ಖಾರದ ಪುಡಿ ಆದರೂ ಹಾಕ್ಬೋದು, ಆದರೆ ಮಸಾಲೆ ಖಾರ ಹಾಕಕ್ಕೆ ಹೋಗಬಾರ್ದು, ಟೇಸ್ಟ್ ಬೇರೆಯೇ ಬರುತ್ತೆ. ಈಗ ಎಲ್ಲ ಮಸಾಲೆ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿದೆ ರೀ. ಪಲ್ಯನೂ ರೆಡಿ ಆಗಿತ್ತು. ಅಂದರೆ ಸಾಫ್ಟಾಗಿ ಬೆಂದ್ಬಿಡುತ್ತೆ. ಒಂದು 6-7 ನಿಮಿಷ ಬೆನ್ಸ್ಕೊಂಡ್ಬಿಟ್ರೆ, ಅಂದರೆ ಸಣ್ಣ ಉರಿ ಒಳಗನೆ ಬೆನ್ಸ್ಕೊಂಡ್ರೆ ಆಗುತ್ತೆ ರೀ. ಮತ್ತು ಇದರಿಂದ ಸಾಂಬಾರು ಮಾಡ್ಬೋದು, ಅದಂತೂ ಮಸ್ತ್ ಆಗೋದ್ರಿ. ಸ್ವಲ್ಪ ಎಲ್ಲ ರೀತಿ ಬ್ಯಾಳಿ ಹಾಕಿಬಿಟ್ಟು ಕುಂಬಳಕಾಯಿ ಹಾಕಿ ಮಾಡಿಬಿಟ್ರೂ ಸಖತ್ತಾಗಿ ಬರುತ್ತೆ ಅನ್ನದ ಸಂಗಟ ಅಂತೂ ತಿನ್ನಕ್ಕೆ. ಮತ್ತು ಇಡ್ಲಿ ಸಂಗಟು ಭಾರಿ ಹತ್ತೈತ್ರಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನು ಶೇರ್ ಮಾಡ್ಕೊತೀನಿ. ಈಗ ಪಲ್ಯ ರೆಡಿ ಮಾಡಿಟ್ಬಿಟ್ಟು ಇನ್ನು ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ಸಜ್ಜಿ ರೊಟ್ಟಿ ಮಾಡೋಣಂತ ಸಜ್ಜಿ ಹಿಟ್ಟು ತೊಗೊಂಡಿನಿ. ಲೈಟ್ರ್ ಹುಡ್ಕ್ಯಾಡ್ದಂತೂ ಒಂದು ದೊಡ್ಡ ಕಷ್ಟದ ಕೆಲಸ ಆಗ್ಬಿಡುತ್ತೆ ನೋಡಿರಿ. ಪಟ್ಕಡೆ ಮತ್ತು ಲೈಟ್ರ್ ಅಂತೂ ಮನೆಯೊಳಗೆ ಮಿಸ್ ಆಗ್ತಾನೆ ಇರ್ತಾವೆ. ಅಂದರೆ ನಾವೇ ಇಟ್ಟಿರ್ತೀವಿ, ಆದರೆ ಅದು ಹುಡ್ಕಾಡ ಮುಂದಾಗ ಸಿಗಂಗಿಲ್ಲ ನೋಡಿರಿ. ನಿಮಗೂ ಹಾಗೆ ಆಗುತ್ತೇನಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ರೀ. ನನಗಂತೂ ಡೈಲಿ 1-2-3 ಸಲ ಆಗ್ತಾ ಇರ್ತೈತಿ, ಎಲ್ಲಿ ಇಟ್ಟಿರ್ತೀನೋ ಹುಡ್ಕಾಡ್ತಾ ಇರ್ತೀನಿ. ಹೀಗಿದ್ರೆ ರೊಟ್ಟಿಗೆ ಸ್ವಲ್ಪ ಅಂದರೆ ಜಿಗಿಟ್ ಹಾಕಿಬಿಟ್ಟು ನಾದನಂತ ಬಿಸಿನೀರನ್ನು ಕಾಸಕ್ಕೆ ಇಟ್ಟಿದ್ದೀನಿ ನೋಡಿರಿ. ಅಂದರೆ ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಚಲೋತ್ನೇ ನೀರು ಕುದಿಯೋ ಮುಂದಾಗ ಸಜ್ಜಿ ಹಿಟ್ಟಿಗೆ ಹಾಕಿಬಿಟ್ಟು ಜಿಗಿಟ್ ಹಾಕೋಬೇಕು. ಅಂದರೆ ಕೆಲವೊಂದು ಸಲ ಅದು ಜಿಗಿಟ್ ಹಾಕ್ಲಿಕ್ಕಂದ್ರೆ ರೊಟ್ಟಿ ಸರಿಯಾಗಿ ಬರೋಂಗಿಲ್ಲ ರೀ. ನಾನು ಸಜ್ಜಿ ಬೇಸಂದಾಗ ಅಕ್ಕಿ ಹಾಕಿರಲ್ಲ, ನೀವು ಅಕ್ಕಿ ಹಾಕಿಬಿಟ್ರೆ ಏನಾಯ್ತಿಲ್ಲ ಜಿಗಿಟ್ ಹಾಕೋ ಅವಶ್ಯಕತೆ ಇರಲ್ಲ. ಅಂದರೆ ಜಿಗಿಟ್ ಹಾಕಿಬಿಟ್ರೆ ಏನಾಯ್ತಿಲ್ಲ ರೊಟ್ಟಿ ಮಾಡೋ ಮುಂದಾಗ ಮೂಗು ಸೀಳೋದಾಗಲಿ ಮತ್ತು ಹರಿಯೋದಾಗಲಿ ಆಗಂಗಿಲ್ಲ. ಹಾಗಾಗಿ ನಾವು ಸ್ವಲ್ಪ ಜಿಗಿಟ್ ಅಂತೀವಿ ಅದಕ್ಕೆ. ಅಂದರೆ ಬಿಸಿನೀರು ಹಾಕಿ ಕಲ್ಸೋದಕ್ಕೆ ರೀ. ಅದನ್ನ ಹಾಕಿಬಿಟ್ಟು ಚೆಂದಾಗಿ ಕಲಿಸ್ಕೊಂಡು ರೊಟ್ಟಿ ಮಾಡಿಬಿಟ್ರೆ ಅಂತೂ ಮಸ್ತ್ ಬರ್ತಾವೆ. ನಾವು ವಾರದಾಗ 1 ಸಲ 2 ಸಲ ಸಜ್ಜಿ ರೊಟ್ಟಿ ತಿಂತೀವಿ ಬಿಸಿ ಅಂದಾಗ, ಅದಕ್ಕೆ ನಾವು ಅರಿಶಿನ ಪುಡಿ ಆಗಲಿ ಉಪ್ಪು ಹಾಕೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಹಂಗೆ ಸಿಂಪಲ್ಲಾಗಿ ಬರೀ ಸಜ್ಜಿನ ಬೀಸ್ಕೊಂಬಂದ್ಬಿಟ್ಟು ರೊಟ್ಟಿ ಮಾಡ್ಬೇಕ್ರಿ. ಕೆಲವೊಂದು ರಾಜ್ಯ ಒಳಗೆ ಇನ್ನಾದ್ರೂ ಡೈಲಿ ಸಜ್ಜಿ ರೊಟ್ಟಿ ತಿಂತಾರೋ ಅಂದ್ರೆ ಆರೋಗ್ಯಕ್ಕೆ ಸಜ್ಜಿ ಭಾಳ ಒಳ್ಳೆಯದು. ಅಂದರೆ ಶುಗರ್ ಇರೋರಿಗೆ ಆಗಲಿ ಮತ್ತು ವೇಟ್ ಲಾಸ್ ಮಾಡೋರಿಗೆ ಆಗಲಿ ಸಜ್ಜಿ ರೊಟ್ಟಿ ತಿಂದರೆ ಭಾಳ ಬೆಸ್ಟ್ ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ಜನ್ರೇಷನ್ ಒಳಗೆ ರೊಟ್ಟಿ ತಿನ್ನೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟೈತ್ರಿ. ಅಂದರೆ ಹೊರಗಡೆ ಹೋಗಿ ಪಿಜ್ಜಾ ಬರ್ಗರ್ ಎಲ್ಲ ತಿನ್ನೋಕೆ ಇಷ್ಟಪಡ್ತಾರೆ, ಆದರೆ ಮನೆಯೊಳಗಿಂದ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ತಿನ್ನೋಕೆ ಇಷ್ಟನೇ ಪಡಂಗಿಲ್ಲ. ಮತ್ತು ಮಕ್ಕಳಿಗಂತೂ ರೊಟ್ಟಿ ಅಂದ್ರೇ ಇಷ್ಟ ಆಗಂಗಿಲ್ಲ ರೀ. ನಮ್ಮ ಮನೆಯೊಳಗೆ ಅಷ್ಟೇ ತನಗಂತೂ ರೊಟ್ಟಿ ಅಂದರೆ ಒಂದು ಚೂರು ಇಷ್ಟ ಆಗಂಗಿಲ್ಲ. ರೊಟ್ಟಿ ಮಾಡ್ತಂದ್ರೆ ಸಾಕು ಹೊಟ್ಟೆ ತುಂಬ್ದರ್ಗತ್ಲೆ ಆಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಇವಾಗೂ ಅಷ್ಟೇ ರೀ, ರೊಟ್ಟಿ ಮಾಡ್ತಂತ ಅಂದ್ಕೂಡಲೇ ನನಗೆ ಹೊಶಿಲ್ ಮಮ್ಮಿ ನನ್ಸ್ಲೆಂದ್ ಅಂತೇಳಿ ನೀವು ರೊಟ್ಟಿ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಅನ್ನಕತ್ತಿದ್ಲು. ಆಯ್ತು ಹೇಳವ, ನಮ್ಮ ಸಿಲೆಂದರೆ ನಾವು ಮಾಡ್ಕೊತೀವಿ, ನಿನ್ನ ಸಿಲೆಂದರ್ ಮಾಡೋಕ್ಕೆ ಹೋಗಂಗಿಲ್ಲ ಅಂತೇಳಿ ನಾನು ಸಿಟ್ಟು ಮಾಡಿಕೊಂಡು ರೊಟ್ಟಿನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ನನಗೆ ಮತ್ತು ನಮ್ಮ ಮನೆಯವರಿಗೆ ಅಷ್ಟೇ ಒಂದು 4 ರೊಟ್ಟಿ ಅಷ್ಟೇ ಬೇಕಾಗ್ತವೆ. ನಾನು ಸ್ವಲ್ಪ ಜಾಸ್ತಿನೇ ಕಲಿಸಿದ್ದೀನಿ. ಅಂದರೆ ನಾಯಿಗೆಲ್ಲ ಹಾಕಕ್ಕೆ ಬರುತ್ತಲ್ರಿ, ಅನ್ನನೂ ಮಾಡಿದ್ದಿಲ್ಲ, ಇದನ್ನೇ ರೊಟ್ಟಿ ಹಾಲು ಹಾಕಕ್ಕೆ ಬರುತ್ತಂತೇಳಿ ನಾನೀಗ ರೊಟ್ಟಿನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮಸ್ತಾಗಿ ರೀತಿ ಕೈಲೇ ಬಡ್ದ್ಬಿಟ್ಟು ಮಾಡಿಬಿಟ್ರೆ ರೊಟ್ಟಿ ಟೇಸ್ಟ್ ಜಾಸ್ತಿ ಆಗ್ತಾವೆ. ಇವಾಗೆಲ್ಲ ಮಷಿನ್ನ ಬಂದುಬಿಟ್ಟಾವ್ರಿ ರೊಟ್ಟಿ ಮಾಡೋಕ್ಕೆ. ಅಂದ್ರೆ ನಾವು ಹಿಟ್ಟು ಒಯ್ದು ರೊಕ್ಕ ಕೊಟ್ರೆ ಆಯಿತು, ಈ ರೀತಿ ರೊಟ್ಟಿ ಮಾಡಿ ಕೊಡ್ತಾರೆ. ಅಂದ್ರೆ ಸ್ವಲ್ಪ ತೆಳ್ಳಗಿರ್ತಾವೆ ಮತ್ತು ಅಷ್ಟೊಂದು ರುಚಿ ಅನ್ಸಂಗಿದ್ರಿ. ನಾವು ಕೈಲೇ ಕಲಿಸಿ ಮತ್ತು ಕೈಲೇ ಬೆಳೆದ್ಬಿಟ್ಟು ಬೆನ್ಸಿ ಮಾಡಿಬಿಟ್ರೆ ಅದು ರುಚಿ ಜಾಸ್ತಿ ಆಗ್ತಾವೆ. ಅಂದರೆ ನಾವು ಒಲೆ ಮೇಲೆ ಬೆನ್ಸ್ಬಿಟ್ರೆ ಇನ್ನೂ ರುಚಿ ಜಾಸ್ತಿ ಆಗ್ತಾವೆ. ಆದರೆ ಈ ರೀತಿ ಮಾಡಿದ್ರು ಇನ್ನೂ ಪರವಾಗಿಲ್ಲ ರೀ. ಆದರೆ ನಾವು ಮಷಿನ್ ರೊಟ್ಟಿ ತಿಂದಾಗ ಏನಿಲ್ಲ ಒಂದು ಚೂರು ಸ್ವಾದ ಅಂತ ಅನ್ಸಂಗಿಲ್ಲ, ಯಾಕೇನೋ ಗೊತ್ತಿಲ್ಲ. ಆದರೆ ನನಗೆ ಆ ರೀತಿ ಅನುಭವ ಆಗೈತೆ ನೋಡಿರಿ. ನಿಮಗೂ ಅದೇ ರೀತಿ ಅನ್ಸುತ್ತೀನಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಅಂದರೆ ಕೆಲವೊಬ್ರಿಗೆ ಅನಿಸ್ತಾ ಇರ್ತೈತಿ, ಇಲ್ಲಪ್ಪ ಮನೆ ರೊಟ್ಟಿನೇ ಕೈಲೇ ಬಡ್ದಿದ್ದ ಟೇಸ್ಟ್ ಅಂತ ಅನಿಸ್ತಾ ಇರ್ತೈತಿ. ಕೆಲವೊಬ್ರಿಗೆ ಇಲ್ಲ ಮಷಿನ್ ರೊಟ್ಟಿ ಪರವಾಗಿಲ್ಲ ಅಂತಲೂ ಅನಿಸ್ತಾ ಇರ್ತೈತಿ. ಅಂದರೆ ಜಾಸ್ತಿ ಫಂಕ್ಷನ್ ಇದ್ದಾಗ ಇವಾಗಂತೂ ಯಾರು ಅಷ್ಟೊಂದು ರೊಟ್ಟಿ ಮಾಡೋಕ್ಕೆ ಹೋಗಂಗಿಲ್ಲಲ್ರಿ. ಹಾಗಾಗಿ ಮಷಿನ್ ರೊಟ್ಟಿನೇ ತಂದುಬಿಟ್ಟು ಕೊಡಬೇಕಾಗುತ್ತೆ. ಅಂದರೆ ಅವಾಗೆಲ್ಲ ನಾವು ಮದುವೆ ಟೈಮ್ದಾಗಂತೆ ಮನೆಗೆ ಹಿಟ್ಟು ಕೊಟ್ಟು ರೊಟ್ಟಿ ಮಾಡಿ ಕೊಡ್ತಿದ್ರು. ಅಂದರೆ ಅವಾಗೆಲ್ಲ ಪದ್ಧತಿ ಇತ್ತು. ಇತ್ತೀಚೆಗಂತೂ ಯಾರೂ ಮಾಡೋಕ್ಕೆ ಇಷ್ಟನೇ ಪಡಂಗಿಲ್ಲ. ನಾವೇ ನಮ್ಮ ಮನೆ ರೊಟ್ಟಿ ಮಾಡ್ಕೊಂಡು ತಿನ್ನಂಗಿಲ್ಲ, ಇನ್ನು ಮತ್ತೊಬ್ಬರದ್ದು ಏನು ಮಾಡ್ಕೊಡೋದಂತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಅವಾಗ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಿದ್ರು. ಇವಾಗಂತೂ ಅದು ಸಾಧ್ಯನೇ ಇಲ್ಲ ಬಿಡ್ರಿ. ಯಾಕಂದ್ರೆ ಅಷ್ಟು ಸೋಮಾರಿಗಳಾಗ್ಬಿಟ್ವಿ. ನಮ್ಮ ಹಿಡ್ಕೊಂಡೇ ಹೇಳ್ತೀನಿ ನಾನು, ಎಲ್ಲರಿಗೆ ಅಂತ ಹೇಳಕತ್ತಿಲ್ಲ. ನಾನೇ ಗಂಡು ಮನೆಗೆ ಬಂದಾಗ 14-15 ವರ್ಷ ಅಷ್ಟೇ ರೀ. ಆದ್ರೂ 8 ಜನಕ್ಕೆ ಅಡುಗೆ ಮಾಡ್ತಿದ್ದೆ. ಅಂದರೆ ಅಷ್ಟೊಂದು ಬರ್ತಿದ್ದಿಲ್ಲ, ಆದ್ರೂ ಕಷ್ಟಪಟ್ಟು 8 ಜನಕ್ಕೆ ಅಡುಗೆ ಮಾಡಬೇಕಿತ್ತು. ಮಾಡ್ಲಿಕ್ಕೆ ಅಂದ್ರೆ ಫುಲ್ ಏನ ಅಂತಾರಲ್ಲ, ರಾಮಾಯಣ ಮಹಾಭಾರತ ಎಲ್ಲ ಸ್ಟಾರ್ಟ್ ಬಿಡ್ತಿತ್ತು. ರಾತ್ರಿ ಬೆಳಗನ ಸ್ಪೀಕರ್ ಹಚ್ಚಿದ್ದು ಕಮ್ಮಿನೇ ಆಗ್ತಿತ್ತಿಲ್ಲ ರೀ. ಅಂದರೆ ನಮ್ಮ ಅತ್ತೆ ಅಷ್ಟು ಭಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು. ಅಂದರೆ ಸಣ್ಣಕ್ಕೆದ ಅಂತೇಳಿ ಏನೋ ಅರ್ಥನೂ ಮಾಡಿಸ್ತಿದ್ದಿಲ್ಲ, ಒಟ್ಟು ಭಯದನ್ನೇ ಮಾಡಿಬಿಡ್ತಿದ್ರು. ಅಂದರೆ ಅಷ್ಟು ಮಂದಿಗೆಲ್ಲ ಅಡುಗೆ ಮಾಡ್ತಿದ್ವಿ. ಇತ್ತೀಚೆಗಂತೂ 4 ಜನಕ್ಕನ ಅಡುಗೆ ಮಾಡ್ಕೋದು ವಜ್ಜಾಗ್ಬಿಡಾಕತ್ತೈತಿ ನೋಡ್ರಿ. ಅಂದರೆ ಕೆಲವೊಂದು ಸಲ ಕೆಲವೊಂದು ಸಲ ಬೇಸರ ಬರ್ತೈತಿಲ್ಲ, ಅವಾಗ ಅಡುಗೆ ಮಾಡೋಕ್ಕೆ ಮನಸ್ಸೇ ಇರಂಗಿಲ್ಲ ರೀ. ಆದ್ರೂ ಮಾಡಲೇಬೇಕಲ್ಲ, ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡ್ಬಿಟ್ಟು ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋದು.
ಈಗಿದ್ರೆ ಫೈನಲಿ ಒಂದೆರಡು ರೊಟ್ಟಿ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯನ ಇಟ್ಟು ಆಮೇಲೆ ರೊಟ್ಟಿ ಮಾಡ್ಬೇಕಂತೇಳಿ ಫಸ್ಟ್ ಈಗ ದೇವ್ರಿಗೆ ನೈವೇದ್ಯನ ರೆಡಿ ಮಾಡಿಕೊಂಡು ಇಡಾಕಂತೀನಿ ನೋಡ್ರಿ. ಅಂದರೆ ನಾನು ಗುರುವಾರಕ್ಕೊಮ್ಮೆ ಏನಾದರೂ ಸ್ವೀಟ್ ಮಾಡ್ತಿದ್ದೆ. ಇವತ್ತು ಏನು ಸ್ವೀಟ್ ಮಾಡೋಕೆ ಹೋಗ್ಲಿಲ್ಲ ರೀ. ಸಜ್ಜಿ ರೊಟ್ಟಿ ಮತ್ತು ಪಲ್ಯ ಮಾಡಿದ್ದಿಲ್ಲ, ಅದನ್ನೇ ದೇವ್ರಿಗೆ ಇಟ್ಬಿಟ್ಟು ನಾನು ಊಟ ಮಾಡೋಕೆ ಬರುತ್ತಂತೆ ಈಗ ದೇವ್ರಿಗೆ ಇಟ್ಟು ನಮಸ್ಕಾರ ಮಾಡಿಬಿಟ್ಟು ಅಂದರೆ ದೇವ್ರಿಗೆ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿಕೊಂಡು ಇನ್ನು ಒಂದು ದೊಡ್ಡ ದಿಪ್ಪ ಅಂದ್ರೆ ರೊಟ್ಟಿ ಮಾಡಿದ್ದೀನಿ ರೀ. ಅಂದರೆ ನಾಯಿ ಮರಿಗಳಿಗೆ ಹಾಕಕ್ಕೆ ಅಂದರೆ 2-3 ರೊಟ್ಟಿ ಮಾಡೋಕ್ಕಿಂತ ಒಂದು ದಪ್ಪಗೆ ರೊಟ್ಟಿ ಮಾಡಿಬಿಟ್ರೆ ಅದು ಹಾಲ್ದಾಗ ಹಾಕಿದ ತಕ್ಷಣ ಮೆತ್ತಗಾಗುತ್ತಲ್ಲ, ನಾಯಿ ಮರಿಗೆ ಹಾಕಕ್ಕೆ ಬರುತ್ತಂತ ಈ ರೀತಿ ಒಂದು ದಪ್ಪಗೆ ರೊಟ್ಟಿ ಮಾಡಿಬಿಟ್ಟು 3 ಹಾಲು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕಿಬಿಟ್ರಾಯ್ತು. ಇಷ್ಟಪಟ್ಟು ತಿಂತಾವ್ರಿ. ಅಂದರೆ ಡೈಲಿ ಅವಕ್ಕೂ ಅನ್ನ ಹಾಲು ಹಾಕೋಕ್ಕಿಂತ ಈ ರೀತಿ ಹಾಕಕ್ಕೆ ಬರುತ್ತಲ್ಲ, ಅಂದರೆ ನಾವು ಏನು ತಿಂತೀವಲ್ಲ, ನಾವು ಏನು ಮಾಡ್ತೀವಲ್ಲ ಅದನ್ನೇ ಹಾಕೋದ್ರಿ. ಅಂದರೆ ಅನ್ಸ್ಲೇನಂತ ಹೇಳಿ ಸ್ಪೆಷಲಾಗಿ ಮಾಡೋಕೆ ಹೋಗಂಗಿಲ್ಲ. ನಮಗೆ ಮಾಡಿದ್ರೊಳಗನ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಹಾಕೋದಷ್ಟೇ ರೀ. ಈಗ ರೊಟ್ಟಿನ ಈ ರೀತಿ ಮುರಿದ್ಬಿಟ್ಟು ಅಂದರೆ ಜಾಸ್ತಿ ಹಾಕ್ಬಿಟ್ರು ತಿನ್ನಂಗಿಲ್ಲ, ಮತ್ತು ಜಾಸ್ತಿ ತಿಂದ್ಬಿಟ್ರು ವಾಮೆಂಟ್ ಮಾಡ್ಕೊತಾವ್ರಿ. ಮೊನ್ನೆ ಹಾಗೆ ಮಾಡ್ಕೊಳಕತ್ತಿದ್ದು, ಹಾಗಾಗಿ ಫಸ್ಟಿಗೆ ಇಷ್ಟು ಹಾಕೋಣ, ಮತ್ತು ಬೇಕಂದ್ರೆ ಮನ್ಕೊಳಮ್ದ ಮತ್ತು ಸ್ವಲ್ಪ ಹಾಕಕ್ಕೆ ಬರುತ್ತಂತೆ. ತನಗೆ ರೊಟ್ಟಿ ಹಾಲು ಕಲಿಸಿ ಕೊಟ್ಟೆ ರೀ. ತನೂ ತೊಗೊಂಡು ಹೋದ್ಲು ನಾಯಿ ಮರಿಗೆ ಹಾಕಕ್ಕೆ. ಇನ್ನು ರೊಟ್ಟಿ ಮಾಡಿಬಿಟ್ಟು ಊಟ ಮಾಡೋದು ನೋಡ್ರಿ. ಫಸ್ಟಿಗೆ ದೇವ್ರ ನೈವೇದ್ಯನೂ ಆಯಿತು, ನಾಯಿಗೆ ಊಟಕ್ಕೆ ಹಾಕೋದಾಯಿತು. ಇನ್ನು ರೊಟ್ಟಿ ಮಾಡಿ ಊಟ ಮಾಡೋಕೆ ಬರುತ್ತೆ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ.